ಹಸಿರು ತುಂಬಿದ ಶ್ರೇಣಿಗಳ ಮಧ್ಯೆ ಕಡಿದಾದ ಇಳಿಜಾರು ಮಣ್ಣಿನ ಹಾದಿಯಲ್ಲಿ ದಾರಿ ಸಾಗುತ್ತಾ ಹೊರಟ ನನಗೆ ನನ್ನ ಕಣ್ಣಿಗೆ ಕಾಣಿಸಿಕೊಂಡಂತಹ ಸುತ್ತಮುತ್ತ ಎತ್ತ ನೋಡಿದರೂ ಹಚ್ಚ ಹಸಿರು ತುಂಬಿರುವ ವನ ಹಾಗೂ ಬೆಟ್ಟ ಗುಡ್ಡ ದೈತ್ಯಾಕಾರದ ಬಂಡೆ ಜರಿ ಜಲಪಾತಗಳ ನಡುವೆ ರಸ್ತೆಗಳ ಮೇಲೆ ವಾಹನಗಳ ಸಾಹಸ ಸಂಚಾರ ಇವುಗಳನ್ನೆಲ್ಲ ನೋಡಿ ಹೊರಟ ನನಗೆ ತಲುಪಿರುವ ಸ್ಥಳವೇ ಭೀಮೇಶ್ವರ. ಬೃಹತ್ ಆಕಾರದ ಬಂಡೆಗಳು, ದೈತ್ಯಾಕಾರದ ಬಟ್ಟೆಗಳು ಹಾಗೂ ಜುಳುಜುಳು ಹರಿಯುವ ಜರಿ ಜಲಪಾತಗಳ ಕಣಿವೆಗಳು, ದೈತ್ಯಾಕಾರದ ಪರ್ವತಗಳು ಹಾಗೂ ಸುತ್ತಮುತ್ತ ಮರಗಳ ಮೇಲೆ ಪಕ್ಷಿಗಳ ಕಲರವ ಕೇಳುತ್ತಾ ಹೆಜ್ಜೆ ಇಟ್ಟು ಹೊರಟ ನನಗೆ ಕಂಡದ್ದೇ ಭೀಮೇಶ್ವರ ಜಲಪಾತ. ಈ ಸ್ಥಳದ ಪುರಾಣದ ಪ್ರಕಾರ ದ್ವಾಪರ ಕಾಲದಲ್ಲಿ ಪಾಂಡುಪುತ್ರರು ವನವಾಸಕ್ಕೆ ಬಂದಿರುವಾಗ ಅದರಲ್ಲಿ ಭೀಮನು ಕಾಶಿಯಿಂದ ತಂದ ಶಿವಲಿಂಗನನ್ನು ಪ್ರತಿಷ್ಠಾಪಿಸಲು ಅನುಜನಾದ ಧರ್ಮರಾಯನಿಗೆ ನೀಡಿದನಂತೆ. ಧರ್ಮರಾಯನು ಪ್ರತಿಷ್ಠಾಪಿಸಿದ ಶಿವಲಿಂಗಕ್ಕೆ ಪೂಜೆ ಮಾಡಲು ನೀರಿನ ಅವಶ್ಯಕತೆ ಇರುವಾಗ ಅರ್ಜುನ ತನ್ನ ಬಾಣವನ್ನು ಹೂಡುತ್ತಾನೆ. ಆಗ ಆತನ ಬಾಣದಿಂದ ಚಿಮ್ಮಿದ ನೀರ ಜರಿಯೇ ಈಗಿನ ಸರಳ ಹೊಳೆ ಹಾಗೂ ಇದನ್ನು ಪಾಂಡವರು ಪ್ರತಿಷ್ಠಾಪಿಸಿದ ದೇಗುಲವೇ ಈಗಿನ ಭೀಮೇಶ್ವರ ದೇವಾಲಯ ಎಂದು ಪ್ರಸಿದ್ಧವಾಗಿದೆ.